ನಮಸ್ತೆ, ಬನ್ನಿ ನಾನು ನಿಮಗೆ ಇವತ್ತು ದೊಡ್ಡಪತ್ರೆಯಲ್ಲಿ ಮಸಾಲ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕಾಗಿ ನಾನು 1 ಕಪ್ಪಷ್ಟು ಕಡಲೆಬೇಳೆ ಹಾಗೂ ಅರ್ಧ ಕಪ್ಪಷ್ಟು ಉದ್ದಿನಬೇಳೆಯನ್ನು 4 ಗಂಟೆಗಳ ಕಾಲ ನೆನೆ ಇಟ್ಟಿದ್ದೆ. ಈಗಿದು ಚೆನ್ನಾಗಿ ನೆಂದಾಗಿದೆ. ಬನ್ನಿ ಇವಾಗೀಗ ಒಂದೊಂದಾಗಿ ಬೇರೆ ಬೇರೆಯಾಗಿ ರುಬ್ಬಿಕೊಳ್ಳೋಣ. ಮೊದಲೇದಾಗಿ ಒಂದು ಮಿಕ್ಸರ್ ಜಾರಿಗೆ 1 ಇಂಚಷ್ಟು ಚಕ್ಕೆ, 10ರಿಂದ 12 ಬೆಳ್ಳುಳ್ಳಿ ಎಸಳು, 1 ಇಂಚಷ್ಟು ಶುಂಠಿ, 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಗೂ ಇಲ್ಲಿ ನಾನು ದೊಡ್ಡ ಗಾತ್ರದ 2 ದೊಡ್ಡಪತ್ರೆಯನ್ನು ತೆಗೆದುಕೊಂಡು ನಾನು ಚೆನ್ನಾಗಿ ಮುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನು ಒಂದು ಸರ್ತಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ತರಿಯಾಗಿ ಪುಡಿ ಆಗಬೇಕು. ಆಮೇಲೆ ಇದಕ್ಕೆ ನಾವು ನೆನೆಸಿಟ್ಟಿರುವ ನಮ್ಮ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಇದನ್ನು ತರಿಯಾಗಿ ರುಬ್ಬಿಟ್ಕೊಳ್ಳಿ. ನೋಡಿ, ಇದು ನುಣ್ಣಗಾಗಬಾರ್ದು, ಈ ಥರ ತರಿಯಾಗಿ ಬೇಳೆ ಕಾಣಬೇಕು, ಅಲ್ಲಿವರೆಗೂ ರುಬ್ಬಿಕೊಳ್ಳಿ. ಆಮೇಲೆ ಇದನ್ನು ಒಂದು ಮಿಕ್ಸಿ ಬೌಲಿಗೆ ಹಾಕಿ ಸೇಮ್ ಮಿಕ್ಸರ್ ಜಾರಲ್ಲಿ ಈಗ ಉದ್ದಿನಬೇಳೆಯನ್ನು ರುಬ್ಬಿಕೊಳ್ಳೋಣ. ಇದಕ್ಕೆ ನಾನು ಉದ್ದಿನಬೇಳೆ ನೆನೆಸಿರೋದು ಹಾಕ್ತಾ ಇದ್ದೀನಿ. ಇದನ್ನು ನೀರು ಹಾಕ್ತೇನೆ ನುಣ್ಣಗೆ ರುಬ್ಬಿಕೊಳ್ಳಿ. ಆಮೇಲೆ ಇದನ್ನು ಸಹ ನಾವು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಮೀಡಿಯಮ್ ಗಾತ್ರದ 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣಗೆ ಹೆಚ್ಚಿರೋದು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಜಾಸ್ತಿ ತಿಳುವಾಗಿರಬಾರ್ದು. ನಿಮ್ಗೆ ತಿಳುವಾಗಿ ಅನಿಸಿದರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೇಕಾದರೆ ಹಾಕೋಬೋದು. ಆಮೇಲೆ ಇದನ್ನು ವಡೆ ಗಾತ್ರದಲ್ಲಿ ಚೆನ್ನಾಗಿ ಕೈಯಲ್ಲೇ ಪ್ರೆಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮ್ ಇರುವ ಎಣ್ಣೆಯಲ್ಲಿ ಕರಿಯಲು ಹಾಕಿ. ಎಲ್ಲ ವಡೆ ಹಾಕಿದ ಮೇಲೆ ಇದನ್ನು ಬೇಗನೆ ಕೈ ಆಡಿಸ್ಬೇಡಿ, ಯಾಕಂದರೆ ಇದು ಮುರಿದು ಹೋಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಮೇಲೆ ಬರುತ್ತೆ, ಆವಾಗ ಇದನ್ನು ಟರ್ನ್ ಮಾಡಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ವಡೆ ಬ್ರೌನ್ ಆಗಿ ಬರಬೇಕು ಹಾಗೂ ಗರಿಗರಿಯಾಗಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಮ್ಮದೀಗ ದೊಡ್ಡ ಪತ್ರೆ ಯೂಸ್ ಮಾಡಿ ನಮ್ಮದು ಮಸಾಲ ವಡೆ ತಯಾರಾಗಿದೆ. ಬನ್ನಿ ಇವಾಗ ಇದನ್ನು ಸರ್ವ್ ಮಾಡೋಣ. ಇದನ್ನು ಹಾಗೆ ತಿನ್ಬೋದು ಅಥವಾ ಕೊಬ್ಬರಿ ಚಟ್ನಿ ಜೊತೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ.